ಕನ್ನಡದಲ್ಲಿ ಏನಂತಾರೆ ಹೇಳು? ಬಸವನ ಹುಳು. ಮಳೆಗಾಲ ಶುರುವಾಯಿತು ಅಂದ್ರೆ ಪ್ರಕೃತಿಯ ಪುಟ್ಟ ಅದ್ಭುತಗಳು ನಮ್ಮ ಕಣ್ಮುಂದೆ ಕಾಣಿಸ್ಕೊಳ್ತವೆ. ಇವತ್ತು ನನ್ನ ಮಗಳು ಕುತೂಹಲದ ಕಣ್ಗಳು ಈ ಬಸವನ ಹುಳದ ಮೇಲೆ. ಇದನ್ನ ಕೈಲಿ ಹಿಡ್ಕೊಂಡು ಅದರ ನಿಧಾನವಾದ ಹೆಜ್ಜೆಗಳನ್ನ ಗಮನಿಸ್ತಾ ಹೊಸ ಜಗತ್ತಂತೆ ಕಂಡಂತೆ ಖುಷಿ ಪಟ್ಲು. ನಮಗ್ ಸಾಮಾನ್ಯವಂತೆ ಕಾಣುವ ಈ ಬಸವನ ಹುಳು ಒಂದು ವಿಶೇಷ ಜೀವಿನೇ ಹೌದು. ಇದು ತನ್ನ ಮನೆನೇ ತನ್ನ ಬೆನ್ಮೇಲೆ ಹೊತ್ಕೊಂಡು ಎಲ್ಲೆಡೆ ಓಡಾಡುತ್ತೆ. ಬಸವನ ಹುಳಿಗೆ ಕಿವಿಗಳೇ ಇರಲ್ಲ, ಆದ್ರೂ ಅದ್ರ ಸುತ್ತಮುತ್ತ ಆಗ್ತಿರೋ ಈ ವೈಬ್ರೇಷನ್ ನ ಅಬ್ಸರ್ವ್ ಮಾಡ್ಕೊಂಡು ತನ್ನ ಸುತ್ತಲಿನ ಜಗತ್ತಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಅದ್ರ ನಾಲ್ಗೆ ಮೇಲೆ ಸಾವಿರಾರು ಪುಟ್ಟ ಹಲ್ಲುಗಳಿರ್ತವೆ. ಅವುಗಳ ಸಹಾಯದಿಂದಲೇ ಅದು ಆಹಾರಗಳನ್ನೆಲ್ಲ ನಿಧಾನವಾಗಿ ಕೆರೆದು ತಿನ್ನುತ್ತೆ. ಬಸವನ ಹುಳುಗಳು ಮನುಷ್ಯರಿಗೆ ಹಾನಿ ಮಾಡಲ್ಲ, ಶಾಂತ ಸ್ವಭಾವದ ಜೀವಿಗಳು ಅಂತಾನೆ ಅನ್ಬಹುದು. ಅವುಗಳನ್ನ ನೋಡ್ಬಹುದು, ಗಮನಿಸಬಹುದು, ಆದ್ರೂ ಅವುಗಳಿಗೂ ಪ್ರೀತಿಯಿಂದ ಮತ್ತೆ ಜಾಗರೂಕತೆಯಿಂದ ವರ್ತಿಸ್ಬೇಕು. ಮಕ್ಕಳಿಗೆ ಪ್ರಕೃತಿಯ ಪ್ರತಿಯೊಂದು ಜೀವಿಯೂ ಒಂದು ಹೊಸ ಪಾಠನೆ. ಅಮ್ಮ, ಇದಕ್ಕೆ ಬಸ ಅಂತ ಹುಳು ಯಾಕೆ ಹೇಳ್ತಾನೆ? ನಿಮ್ಗೇನಾದ್ರೂ ಆನ್ಸರ್ ಗೊತ್ತಾ? ಇದಕ್ಕೆ ಬಸವನ ಹುಳು ಅಂತಾನೆ ಯಾಕೆ ಕರೀತಾರೆ ಅಂತ? ತಪ್ಪದೆ ನಿಮ್ಮ ಉತ್ತರನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.